ಕುಮಾರ್ ಗೌಡ ಅಂತ ಕರ್ಣಶ್ರೀ ಫಾರ್ಮ್ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ನಾನು. ನನಗೆ ಒಂದು ಕನಸಿತ್ತು, ಈ ಬ್ಯಾಂಗ್ಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸು, ಆಟೋಮೊಬೈಲ್ ಇಂಜಿನಿಯರ್ಸು, ಎಲ್ಲ ಬಿಸ್ನೆಸ್ ಮ್ಯಾನ್ಸ್ಗೂ ಎಲ್ಲರೂ ಒಂದು ವ್ಯವಸಾಯಸ್ಥರನ್ನಾಗಿ ಮಾಡಬೇಕು ಅನ್ನೋ ಒಂದು ಕನಸು ಮೊದಲಿಂದನೂ ಇತ್ತು. ಅದೇ ಥರ ಬ್ಯಾಂಗ್ಳೂರು ಒಳಗಡೆ ಒಂದು 90 ಕಿಲೋಮೀಟ್ರ್ ಒಳಗಡೆ ನಾವು ಎಲ್ಲೂ ಜಮೀನು ಕೊಂಡು ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತ ಬ್ಯಾಂಗ್ಳೂರಿಂದ 90 ಕಿಲೋಮೀಟ್ರ್ ಮಧುಗಿರಿ ತಾಲೂಕಿನಲ್ಲಿ ಕೃಷಿಗೆ ಅಂತ ಒಂದು 150 ಎಕರೆ ಜಮೀನು ತೊಗೊಂಡು ಇವತ್ತು ಬೆಂಗಳೂರಲ್ಲಿರೋ ಸಾಫ್ಟ್ವೇರ್ ಇಂಜಿನಿಯರ್ಸ್ನ ಪ್ಲಸ್ ಎಲ್ಲ ಯಾರು ಬ್ಯುಸಿಯಾಗಿರ್ತಾರೋ, ಆಟೋಮೊಬೈಲ್ ಇಂಜಿನಿಯರ್ಸ್ ಆಗಿರ್ಬೋದು, ಇಲ್ಲ ಬಿಸ್ನೆಸ್ ಮ್ಯಾನ್, ನಾನಾ ರೀತಿಯ ಬಿಸ್ನೆಸ್ ಮ್ಯಾನ್ಗಳಿರ್ತಾರೆ. ಇವತ್ತು ಸರ್ಕಾರ 2 ವರ್ಷದ ಹಿಂದೆ ಯಾರು ಬೇಕಾದರೂ ಕೃಷಿ ಭೂಮಿನ ತೊಗೊಬೋದು ಅಂತ ಒಂದು ಕಾನೂನನ್ನು ಹೊರಡಿಸಿದ್ರು. ಸೊ ಅದನ್ನು ನಾವು ಒಂದು ಇದು ಮಾಡಿಕೊಂಡು ಎಲ್ರಿಗೂ ಒಂದು ವ್ಯವಸಾಯ ಮಾಡೋಕ್ಕೆ ಒಂದು 6 ಕುಂಟೆ ಜಾಗ ಅಂತ ಪ್ರತಿಯೊಬ್ಬರಿಗೂ ಈಗ 150 ಎಕರೆಯಲ್ಲಿ ಕರ್ಣಶ್ರೀ ಫಾರ್ಮ್ ಮೆಡೋಸ್ ಅಂತ ಮಧುಗಿರಿ ತಾಲೂಕಲ್ಲಿ ಕಲ್ದೇಪುರ ಹಳ್ಳಿಯಲ್ಲಿ ಈಗ ಡೆವಲಪ್ ಮಾಡೋಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನು 3-4 ತಿಂಗಳಲ್ಲಿ ಸ್ವಲ್ಪ ಡೆವಲಪ್ ಮಾಡಿ ಅಲ್ಲಿ ಒಂದು ವಿಶಾಲವಾದ ಒಂದು 45 ಎಕರೆಯಲ್ಲಿ ಕೆರೆ ಕರ್ಣಶ್ರೀ ಚಾರಿಟಬಲ್ ಟ್ರಸ್ಟಿಂದ ನಮ್ಮದೇ ಒಂದು ಫ್ಯಾಮಿಲಿ ಟ್ರಸ್ಟ್ ಇದೆ. ಆ ಟ್ರಸ್ಟ್ ಮೂಲಕ ಒಂದು 50-60 ಎಕರೆನ ಆಗ ಜಾಗ ಅಷ್ಟು ಒಂದು ಕೆರೆನ ಡೆವಲಪ್ಮೆಂಟ್ ಮಾಡ್ತೀರಿ. ಆ ಕೆರೆನ ಡೆವಲಪ್ಮೆಂಟ್ ಮಾಡಿದಾಗ ಅಲ್ಲಿ ಸುತ್ತಮುತ್ತ ಒಂದು 50-60 ಹಳ್ಳಿಗಳಿಗೆ ನೀರು ಬೋರ್ವೆಲ್ಗಾಗಿರ್ಬೋದು, ಇಲ್ಲ ಅವರು ವ್ಯವಸಾಯಕ್ಕಾಗಿರ್ಬೋದು ನೀರು ಚಾರ್ಜ್ ಆಗುತ್ತೆ. ಅದೇ ಥರ ನಾವು ಇಲ್ಲಿ RR ಕುಟೆ ಅಂತ ಏನೇನು ನಾವು ಮಾಡ್ತಿದ್ದೀರೋ ಅಲ್ಲಿ ಒಂದು 20 ಸ್ಯಾಂಡ್ಲ್ವುಡ್ಡು, ಒಂದು 15 ಟೀಕ್ ವುಡ್ಡು, 2 ತೆಂಗು, ಆಮೇಲೆ ಆ್ಯಪಿಲ್ ಗಿಡ ಬೆಳೆಸುವಂಥ ಕಾರ್ಯಕ್ರಮ ಆಗುತ್ತೆ. 6,500 ಅಡಿ ಅಂದರೆ 6 ಕುಂಟೆ ಬರುತ್ತೆ. ಅದರಲ್ಲಿ ಇನ್ನು ಒಂದು ತರಕಾರಿ ಬೆಳೆಸುವಂಥ ಜಾಗ 1,500ಇಂದ 2,000 ಜನ. ಇವತ್ತು ಕರ್ನಾಟಕ ನಾಮ್ಸ್ ಪ್ರಕಾರ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಒಂದು 10% ಮನೆ ಕಟ್ಬೋದು ಅಂತ ಅದರಲ್ಲಿ ಒಂದು 600 ಅಡಿಯಿಂದ 700 ಅಡಿ ಒಳಗಡೆ ಒಂದು ವಿಶಾಲವಾದ ಒಂದು ಮನೆ ಕಟ್ಟಿ ಈಗ ಬ್ಯಾಂಗ್ಳೂರಿಂದ ಆಗಲಿ ಸುತ್ತಮುತ್ತ ಎಲ್ಲನ ಹೊರಗಡೆ ರಾಜ್ಯದಲ್ಲಾಗಿರೋರು ಆಗಲಿ ಇಲ್ಲ ಹೊರಗಡೆ ದೇಶದಲ್ಲೆಲ್ಲಾಗಲಿ ಬಂದು ಆರಾಮಾಗಿ ಅಲ್ಲಿ ಇದ್ದುಬಿಟ್ಟು ವರ್ಕ್ ಫ್ರಮ್ ಫಾರ್ಮ್, ಫ್ಯಾಮ್ಲಿ ಇನ್ ದಿ ಫಾರ್ಮ್, ಆಮೇಲೆ ಮೇಯ್ನಾಗಿ ಎಲ್ಡರ್ಸ್ ಪ್ಯಾರಡೈಸ್ ಅಂತ. ಈಗ ತಂದೆ ತಾಯಿಗಳಿಗೆ ನಾವು ಇದು ವೃದ್ಧಾಶ್ರಮ, ಆಮೇಲೆ ಓಲ್ಡ್ ಏಜ್ ಹೋಮ್ಸ್ ಅಂತ ಅದನ್ನು ಒಂಥರ ಕೆಟ್ಟ ಪದ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಆ ಪದಕ್ಕೆ ಒಂದು ಸ್ವಲ್ಪ ನಾವು ಇನ್ನೂ ಒಂದು ಒಳ್ಳೆ ಹೆಸರನ್ನ ತುಂಬಬೇಕು ಅಂತ ಹಿರಿಯರ ಸ್ವರ್ಗ ಅಂತ ಹೆಸರನ್ನ ಬದಲಾಯಿಸಿ ಹಿರಿಯರ ಸ್ವರ್ಗ ಹಾಗೂ ಎಲ್ಡರ್ಸ್ ಪ್ಯಾರಡೈಸ್ ಅಂತ ಮಾಡಿ ಅವ್ರನ್ನ ಅಲ್ಲಿ ನಾವು ಆ ಒಂದು ಫಾರ್ಮಿಂಗ್ ಇದರಲ್ಲಿ ಎಸ್ಟೇಟಲ್ಲೇ ನಾವು ಅವ್ರನ್ನ ನೋಡ್ಕೊಳ್ಳೋಂಥ ಯೋಗ, ನ್ಯಾಚುರೋಪತಿ, ಆಲೋಪತಿ, ಆಮೇಲೆ ಆಯುರ್ವೇದಿಕ್ ಎಲ್ಲ ಡಾಕ್ಟ್ರಸ್ಸು ಅಲ್ಲೇ ಇರ್ತಾರೆ. ಅವ್ರಿಗೇನು ಬೇಕೋ ಅಲ್ಲೇ ಇರುತ್ತೆ. ಅದನ್ನು ಪ್ರತಿಯೊಬ್ಬರಿಗೂ ಅಲ್ಲೇ ಇವಾಗ ಮಕ್ಕಳೆಲ್ಲ ಹೊರಗಡೆ ಇರ್ತಾರೆ, ಅವ್ರ ತಂದೆ ತಾಯಿನ ಅಲ್ಲಿ ಬಿಟ್ಟರೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳೋಂಥ ಕಾರ್ಯಕ್ರಮವೂ ಆಗುತ್ತೆ. ಇಲ್ಲ ಬ್ಯಾಂಗ್ಳೂರಿಂದ ಬಂದು ಮಕ್ಕಳು ಕೂಡ ಅಲ್ಲಿದ್ದು ಒಂದು 2 ದಿವಸ ಆ ಒಂದು ಗಾಳಿನ ಕುಡ್ಕೊಂಡು ಹೋಗ್ಬೋದು, ಆ ಒಂದು ವಾತಾವರಣದಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆಮೇಲೆ ಸುತ್ತಮುತ್ತ ನಮ್ಮ ಜಾಗದಿಂದ ಒಂದು 25-30 ಕಿಲೋಮೀಟ್ರಲ್ಲಿ ಎಲ್ಲ ಒಂದು ಟೂರಿಸಮ್ ಸ್ಪಾಟ್ಸ್ ಇದ್ದಾವೆ. 5 ಸ್ಪಾಟ್ಸ್ ನಾನು ನೋಡಿರುವಂಥದ್ದು. ಒಂದು ಏಕಶಿಲಾ ಬೆಟ್ಟ ಮಧುಗಿರಿ, ಆಮೇಲೆ ಒಂದು ಘಾಟಿ ಸುಬ್ರಹ್ಮಣ್ಯ ಗೌರಿಬಿದನೂರು, ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಲೀಪಾಕ್ಷಿ ಟೆಂಪಲ್ ಅಲ್ಲಿಂದ 30 ಕಿಲೋಮೀಟ್ರ್ ಇದೆ, ನಾಮಚಲ್ಮೆ ಇದೆ, ಗೊರವನಹಳ್ಳಿ ಲಕ್ಷ್ಮೀ ದೇವಿ ಇದೆ. ಇದೆಲ್ಲ ನೋಡ್ಕೊಂಡು ಆರಾಮಾಗಿ ಒಂದು 2 ದಿವಸ ರೆಸ್ಟ್ ತೊಗೊಂಡು ಅವ್ರು ಹೋಗ್ಬೋದು. ನನಗೆ ಮೇಯ್ನ್ ಕಾನ್ಸೆಪ್ಟು ಕೆರೆನ ಡೆವಲಪ್ ಮಾಡೋವಂಥದ್ದು, ಪ್ಲಸ್ಸು ಹಿರಿಯರಿಗೆ ಅಲ್ಲಿ ಒಂದು ಚೆನ್ನಾಗಿ ನೋಡ್ಕೊಳೋವಂಥ ಕಾರ್ಯಕ್ರಮ, ಪ್ಲಸ್ಸು ಗಿಡ ಮರಗಳನ್ನ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದೇ ಒಂದು ಆಸೆ. ನಮ್ಮಲ್ಲಿ ಗಾಳಿ ಇಂಪಾರ್ಟೆಂಟ್. ಇವತ್ತು ಎಲ್ಲಿ ಸುತ್ತಮುತ್ತ ಗಿಡಗಳನ್ನ ಬೆಳೆಸೋರೇ ಇಲ್ಲ. ಅದರಲ್ಲಿ ಇದು ನಂದು ಸ್ವಾರ್ಥ ಇದೆ. ಸ್ವಾರ್ಥ ಅಂತಂದರೆ ಅಲ್ಲಿ ನಾವು ಎಲ್ಲ ಕಡೆಯೂ ತೊಗೊಂಬಂದು ದುಡ್ಡು ಹಾಕೋಕ್ಕಾಗಲ್ಲ. ನೋ ಲಾಸ್ ನೋ ಗೈನಲ್ಲಿ ಈ ಒಂದು ಫಾರ್ಮಿಂಗ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಇದು ನನ್ನ ಮೊದಲಿಂದನೂ ಒಂದು ಕನಸಿತ್ತು. ಆಮೇಲೆ ಅಲ್ಲಿ ಒಳ್ಳೆ ಜಾಗದಲ್ಲಿ ಈ ಹಳೇ ಗೇಮ್ಸು, ಈ ಕುಂಟೆಬಿಲ್ಲೆ, ಆಮೇಲೆ ಗೋಲಿ, ಬಂಗ್ರ, ಆಮೇಲೆ ಕಬಡ್ಡಿ, ಲಗೋರಿ ಎಲ್ಲ ಮರೆತುಬಿಟ್ಟಿದ್ದಾರೆ ಹಳೆ ಕಾಲದ್ದು ಜನ. ಸೊ ಅದನ್ನೆಲ್ಲ ನೋಡೋವಂಥ ಕಾರ್ಯಕ್ರಮ ಆಗುತ್ತೆ. ಆಮೇಲೆ ರೈತರಿಗೆ ಎಲ್ಲೂ ಒಂದು ಮ್ಯೂಸಿಯಂ ಅನ್ನೋದಿಲ್ಲ. ಸುಮಾರು 100-150 ವರ್ಷದಿಂದ ಏನು ನಮ್ಮ ರೈತರು ವ್ಯವಸಾಯ ಮಾಡ್ತಿದ್ರು ಅದನ್ನೆಲ್ಲ ಕಲೆಕ್ಷನ್ಸ್ ಮಾಡಿ ಅದು ಒಂದು 2 ಎಕರೆಯಲ್ಲಿ ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಅದನ್ನು ಒಂದು ಆಸೆ ಇಟ್ಕೊಂಡಿದ್ದೀನಿ. ಅದೆಲ್ಲ ಭಗವಂತನ ಒಂದು ಕೃಪೆಯಿಂದ, ನನ್ನ ಸ್ನೇಹಿತರ ಕೃಪೆಯಿಂದ, ನನ್ನ
ಫ್ಯಾಮಿಲಿ ಕರ್ಣಶ್ರೀ ಕೃಪೆಯಿಂದ ಇದು ಅವರೆಲ್ಲರ ಆಶೀರ್ವಾದದಿಂದ ಈ ಧೈರ್ಯ ಮಾಡಿ ಈ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದೀನಿ. ಇವತ್ತು ಅದನ್ನೆಲ್ಲ ನೆನೆಸ್ಕೊಂಡು ಇವತ್ತೆಲ್ಲರ ಮುಂದೆನೂ ಭೂಮಿ ಪೂಜೆ ಮಾಡಿದ್ದೀನಿ. ಅದು ನಾವು ಇವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮಗಿನ್ನೂ ಶಕ್ತಿ ಕೊಡಲಿ ಅಂತ. ಅದೇ ಥರ ಇನ್ನೂ ಮುಂದಿನ ದಿನಗಳಲ್ಲಿ 150 ಎಕರೆಯಿಂದ ಹಿಡಿದು ಇನ್ನೂ ಒಂದು ಯಾರ್ಯಾರು ತೊಗೋತಾರೆ ಅಂತ ನೋಡಿಕೊಂಡು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಂತಲೂ ಆಸೆ ಇಟ್ಕೊಂಡಿದ್ದೀನಿ.